ಸರಿ ಹೋಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬಹಳ ವರ್ಷಗಳಿಂದ ನಡೆದು ಬಂದಿರುವಂತ ಅಭ್ಯಾಸಗಳನ್ನ ನಾವು ಓವರ್ ನೈಟ್ ಚೇಂಜ್ ಮಾಡಕ್ ಆಗೋದಿಲ್ಲ. ಆದ್ರೆ ಇನ್ಮೇಲೆ ರೆಗ್ಯುಲರ್ ಆಗಿ ನಾವು ಮೀಟ್ ಮಾಡೋದ್ರಿಂದ ಈಗ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಏನೆಲ್ಲಿ ಅವ್ರಿಗೆ ಸಮಸ್ಯೆ ಕಂಡು ಬಂದಿದೆ ಅವ್ರು ಹೇಳ್ತಾರೆ. ಅದಕ್ಕೆ ಏನ್ ಸೊಲ್ಯೂಷನ್ ಕೊಡ್ಬೇಕು ಅಂತ GBN ಅವರು, ಕಾರ್ಪೊರೇಷನ್ಸ್ ಅವರು ಹೇಳ್ಬೇಕಾಗತ್ತೆ. ಲಾಂಗ್ ಟರ್ಮ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಇದ್ರೆ ಬಿಸ್ಮೈಲ್ ಅವರು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಮೆಟ್ರೋದವರು ಈಗ ಮೆಟ್ರೋ ಸ್ಟೇಷನ್ ವರೆಗೂ ಮೆಟ್ರೋ ಬರುತ್ತೆ ನಾಳೆ ದಿನ, ಆದ್ರೆ ಅಲ್ಲಿಂದ ಲಾಸ್ಟ್ ಮೈಲ್ಗೆ ಜನಗಳು ಮನೆಗೆ ತಲುಪಬೇಕಾದ್ರೆ ಅಲ್ಲಿ ಸರಿಯಾಗಿ ಫೀಡರ್ ಸರ್ವಿಸ್ ಇಲ್ಲ ಅಂತ ಹೇಳಿದ್ರೆ BMTC ಅವರು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ. ಈ ತರ ಒಬ್ಬರೊಬ್ರು ಚರ್ಚೆ ಮಾಡಿಕೊಂಡು ಸಮಗ್ರ ಪರಿಹಾರ ಕೊಡೋ ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆ ತರಲಾಗಿದೆ. ಇದನ್ನ ನಾವು ಸಕ್ರಿಯವಾಗಿ ಆರಂಭ ಮಾಡಿದ್ದೇವೆ. ಇವತ್ತು ಪ್ರಾರಂಭಿಕ ಸಭೆಯನ್ನು ಕೂಡ ನಾನು ಮಾಡಿ ಎಲ್ಲರಿಗೂ ಇದನ್ನ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮೇಲೆ ಕೋಆರ್ಡಿನೇಷನ್ ಇನ್ಕ್ರೀಸ್ ಆಗಲೇಬೇಕು ಅಂತ. ಅದರ ಜೊತೆಗೆ ಚೀಫ್ ಕಮಿಷನರ್ ಅವ್ರಿಗೆ ನಾನು ಒಂದು ಸಲಹೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇದು ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಕೂಡ ಅವರವರ ಆಕ್ಟಿವಿಟೀಸ್ ಅನ್ನ ಒಂದು ಕಡೆ ಒಂದು ಆನ್ಲೈನ್ ಅಲ್ಲಿ ಪ್ರತಿಯೊಬ್ಬ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರತಿಯೊಬ್ರು ಡಿಕ್ಲೇರ್ ಮಾಡಬೇಕು. ಅವರ ಆಕ್ಷನ್ ಪ್ಲಾನ್ ಅಲ್ಲೂ ಅದರಲ್ಲಿ ಹಾಕ್ಬೇಕು. ರೋಡ್ ವರ್ಕ್ ಇದ್ರೆ ಅದನ್ನು ಅದರಲ್ಲಿ ಹಾಕ್ಬೇಕು. ಸೊ ಈ ರೀತಿಯಾಗಿ GIS ಬೇಸ್ಡ್ ಒಂದು ಡ್ಯಾಶ್ ಬೋರ್ಡ್ ಅನ್ನ ತತ್ಕ್ಷಣ ತಯಾರು ಮಾಡಿ ಅದರಲ್ಲಿ ರೋಡ್ ಹಿಸ್ಟ್ರಿ ಬರುತ್ತೆ, ಆ ರೋಡ್ ಅಲ್ಲಿರೋ ಲೈಟ್ ಬರುತ್ತೆ, ಅಲ್ಲಿ ಬೆಸ್ಕಾಮ್ದು ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅನ್ನೋದು ಕೂಡ ಅದರಲ್ಲಿ ಒಂದೇ ಆನ್ಲೈನ್ ಅಲ್ಲಿ ಕಾಣ್ಬೇಕು. ಹಾಗೆ BWSSBದು ಅಲ್ಲಿ ಏನಾದ್ರೂ ನಾಳೆ ಪಾಟ್ ಹೋಲ್ ಬಿದ್ರೆ ಜನ ಅಲ್ಲೇ ಆನ್ಲೈನ್ ಆಪ್ ಅಲ್ಲೇ ಹೋಗಿ ಪಾಟ್ ಹೋಲ್ ಇದೆ ಇಲ್ಲಿ ಅಂತ ಹೇಳ್ಬಹುದು. ಈ ರೀತಿಯಾಗಿ ಒಂದು ಸಮಗ್ರವಾಗಿ ಜನನೂ ಉಪಯೋಗ ಮಾಡಬೇಕು, ಅಧಿಕಾರಿಗಳು ಉಪಯೋಗಿಸುವಂತ ಒಂದು ಆನ್ಲೈನ್ GIS ಬೇಸ್ಡ್ ರೋಡ್ ಹಿಸ್ಟ್ರಿ ಪ್ಲಾಟ್ಫಾರ್ಮ್ ತಕ್ಷಣ ತಯಾರು ಮಾಡಿ ಇದನ್ನ ಆದಷ್ಟು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರಬೇಕು. ಅದರಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಅವರವರ ಕೆಲಸಗಳನ್ನ, ಕಾರ್ಯ ಯೋಜನೆಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನು ಕೂಡ ಮಾಡಿದ್ದೇವೆ. ಇನ್ನ ಕೆಲವು ಲಾಂಗ್ ಟರ್ಮ್ ಪ್ಲಾನಿಂಗ್ ಇಶ್ಯೂಸ್ ಎಲ್ಲೆಲ್ಲಿ ಟ್ರಾಫಿಕ್ ಪೊಲೀಸರು ಅವ್ರದ್ದು ಏನೇನ್ ಕೆಲವು ಕನ್ಸರ್ನ್ಸ್ ಇದೆ ಅದನ್ನು ಕೂಡ ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ವ್ಯವಸ್ಥೆ ಮುಖಾಂತರ ಕೋಆರ್ಡಿನೇಷನ್ ಆಗ್ಬೇಕು. ಬಹಳ ದೀರ್ಘ ವರ್ಷಗಳ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಕನಿಷ್ಠ ಪ್ರಯತ್ನ ಆದ್ರೂ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಈ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡಿದ್ದೇವೆ. ಬಹುಶಃ ಇದನ್ನ ನಾವು ಸಕ್ರಿಯವಾಗಿ ಫಾಲೋ ಅಪ್ ಮಾಡಿದ್ರೆ ಸ್ವಲ್ಪನಾದ್ರೂ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಮುಖ್ಯವಾಗಿ ಇವತ್ತಿನ ಅಜೆಂಡಾ ಈ ಕೋಆರ್ಡಿನೇಷನ್ ಒಂದು ಮೆಕ್ಯಾನಿಸಮ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು, ಅದನ್ನ ಸ್ಟಾರ್ಟ್ ಮಾಡಿದ್ದೇವೆ. ಮುಂದಿನ ದಿನ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಇದನ್ನ ಮಾಡ್ತೇವೆ.